ഇന്ന് സുവർണ കവച ദുർഗാദേവി ഹോമമാണ് നടക്കാൻ പോകുന്നത്. ഇതിൻ്റെ സമ്പൂർണ്ണ ആരോഗ്യം, ഭയങ്ങളിൽ നിന്നും അതുപോലെ നെഗറ്റീവ് ശക്തികളിൽ നിന്നും മോചനം എല്ലാമാണ് നമുക്കിന്ന് കിടക്കാം. ಅನುಗ್ರಹ ಪಡಿಬೇಕಾದ್ರೆ ನೀವು ಸಂಪೂರ್ಣವಾಗಿ ಭಾಗವಹಿಸ್ತೀರಾ. ಅಲ್ಲಿ ದೇವರು ಒಂದು ಮಧ್ಯವರ್ತಿಯಾಗಿ ದೇವಿಗೆ ನಿಮ್ಮೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅಂತರಂಗದಲ್ಲಿ ಎಷ್ಟು ಶಕ್ತಿಯ ಕೇಂದ್ರ, ದೇವತೆಗಳು ಜಾಗೃತರಾಗಬೇಕಂದ್ರೆ ಕೆಲವೊಂದು ಮುದ್ರೆಗಳಿರುತ್ತೆ. ಆ ಮುದ್ರೆಯನ್ನು ಪ್ರತಿ ದಿವಸ ನಾವು ಕಲಿತಾ ಹೋಗ್ತೀವಿ. ನಂತರ ಮಂತ್ರೋಚ್ಚಾರಣೆ ಅರ್ಥ ಆಗಲಿ ಆಗದೇ ಇರಲಿ, ನೀವು ಒಳಗಡೆ ಅದನ್ನು ಸ್ವೀಕರಿಸ್ತಾ ಹೋಗ್ತೀರ. ಆ ಸಮಯದಲ್ಲಿ ಶಕ್ತಿ ಕೇಂದ್ರಗಳು ಜಾಗೃತ ಆಗ್ತಾ ಇರುತ್ತೆ. ಸೊ ಹಾಗಾಗಿ 3 ಸಂಕಲ್ಪಗಳು ಹೋಮದಲ್ಲಿ, ಶ್ರೀ ಅಮ್ಮನವರ ಆಶೀರ್ವಾದ, ದೀಕ್ಷೆ ಸಮಯದಲ್ಲಿ ನಾವು ಭಯ ಮತ್ತು ಅಭದ್ರತೆಯಿಂದ ಬಿಡುಗಡೆ ಆಗಲಿಕ್ಕೋಸ್ಕರನೇ ನಾವು ಅನುಗ್ರಹನ ದೀಕ್ಷೆಯನ್ನು ಪಡಿತೀವಿ. ಸುವರ್ಣ ಕವಚ ರಕ್ಷಾ ಕವಚನ ಸಹನ ಪಡಿತೀವಿ ಮತ್ತು ಈ ಹೋಮದ ಫಲಿತಗಳಿಗೋಸ್ಕರ ಪ್ರಾರ್ಥನೆ ಇರುತ್ತೆ. ಸೊ ಹೋಮದಲ್ಲಿ ಭಾಗವಹಿಸೋಕ್ಕೆ ಮುನ್ನ ಒಬ್ಬರ ಅನುಗ್ರಹನ ತಿಳ್ಕೊಳ್ಳೋಣ. ಹೇಗೆ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ನೆಗೆಟಿವ್ ಶಕ್ತಿ ಇರುತ್ತಲ್ಲ, ನಿಮ್ಮ ಜೀವನಕ್ಕೆ ಬೇಕಿರ್ತಕ್ಕಂಥ ಅನುಗ್ರಹ ನೀವು ಪ್ರಾರ್ಥನೆಯಲ್ಲಿರ್ತೀರಿ. ಸೊ ಒಬ್ಬರು ಭಕ್ತರು ವಿಪರೀತವಾದ ಸಮಸ್ಯೆ, ಮಾನಸಿಕವಾಗಿ ಸಹ ನರಳ್ತಾ ಇದ್ರು, ಡಿಪ್ರೆಷನಲ್ಲಿ, ಇಡೀ ಕುಟುಂಬನೇ ಆ ಪರಿಸ್ಥಿತಿಯಲ್ಲಿ ಇತ್ತು. ಯಾಕೆಂದರೆ ಕುಟುಂಬದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ದುಃಖ ಸಮಸ್ಯೆಗಳು. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಬಂಧುಗಳೇ ಒಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಎಷ್ಟೋ ಜನರ ಹತ್ರ ಅದಕ್ಕೆ ಬಿಡುಗಡೆಗೋಸ್ಕರ ಹೋಗಿ ಕೇಳಿದ್ರು. ಆಧ್ಯಾತ್ಮಿಕತೆಯಲ್ಲಿ ಬೆಳೆದವರು ಮತ್ತು ಭವಿಷ್ಯತ್ತು ಹೇಳ್ತಕ್ಕಂಥವ್ರ ಹತ್ರ ಎಲ್ಲರೂ ಹೇಳಿದ್ರು, ಈ ಥರ ನಾವೆಲ್ಲಿ ಕಾಣಲಿಲ್ಲ, ಇದರಿಂದ ಬಿಡುಗಡೆ ಕಷ್ಟ. ಒಂದು ವೇಳೆ ಈ ರೀತಿಯಲ್ಲಿ ನಿಮ್ಗಿದ್ದಾಗ ಯಾರಾದ್ರೂ ಮರಣ ಆದರೆ ಅದರಿಂದ ಸಹ ಆ ವ್ಯಕ್ತಿಗೆ ಬಿಡುಗಡೆ ಇರಲ್ಲ. ಸೊ ನಾನಾ ರೀತಿಯಲ್ಲಿ ಈ ಭಯದ ಒಂದು ವಿವರಣೆ ಕೇಳಿದಾಗ ಅವ್ರು ಮತ್ತಷ್ಟು ಡಿಪ್ರೆಷನ್ ಹೋಗಿದ್ರು. ಅವ್ರ ಫ್ರೆಂಡ್ ಒಬ್ಬರು ಅಮ್ಮ ಭಗವಂತ ವಿಷಯನ ತಿಳಿಸಿ, ಅದೇ ಸಮಯದಲ್ಲಿ ನವರಾತ್ರಿ ಹೋಮ ಇರ್ತಾ ಇತ್ತು ಕೆಲವು ವರ್ಷದ ಕೆಳಗಡೆ. ಸೊ ಆಗ ಅವರನ್ನು ಸಹ ಕುಟುಂಬ ಸಮೇತರಾಗಿ ಹೋಮದಲ್ಲಿ ಭಾಗವಹಿಸಲಿಕ್ಕೆ ತಿಳಿದಾಗ ಅವರು ಬಂದು ಭಾಗವಹಿಸಿದ್ರು. ನಿಧಾನವಾಗಿ ಅವರಲ್ಲಿ ಎಲ್ಲ ರಾಕ್ಷಸತ್ವ ಗುಣ ಕಡಿಮೆ ಆಗ್ತಾ ಸ್ಥಿತಿನೇ ಬೇರೆ ಆಯಿತು. ಮನೆಗೆ ಹೋದ್ರು, ಏನೋ ಒಂದು ಮಾರ್ಗದರ್ಶನ ಅಮ್ಮ ಭಗವಂತ ಇರುವಿಕೆ ಅನ್ನೋ ಅನುಭವ ಆಗ್ತಾ ಇತ್ತು. ಸೊ ಮೊದಲನೇ ಅದ್ಭುತ ಏನಂದರೆ ಶ್ರೀಮೂರ್ತಿಯಿಂದ ಹರಿಶಿನ ಸುರಿಯಕ್ಕೆ ಶುರುವಾಯಿತು. ಕೃತಜ್ಞತೆ ಮುಂದುವರಿತಾ ಇದ್ದಾರೆ. ಒಂದು 3-4 ದಿವಸ ಆದಮೇಲೆ ಅಮ್ಮನವರು ಮಾತನಾಡ್ತಾ ಇದ್ದಾರೆ, ತುಂಬ ಗಲೀಜಿದೆ, ಕ್ಲೀನ್ ಮಾಡು ಅಂತ ಹೇಳಿ. ಸೊ ಹಾಗೆ ಏನು ಮಾಡಿದ್ರು, ಮನೆ ಪೂರ್ತಿ ಸ್ವಚ್ಛ ಮಾಡಬೇಕಾದ್ರೆ ಒಂದು ವಿಚಿತ್ರವಾದ ಏನೋ ವಸ್ತು ಸಿಕ್ತು. ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಾಗ ಏನೆಲ್ಲ ಹಾಕಿರ್ತಾರೆ, ತುಂಬಾನೇ ಒಂದು ದುರ್ವಾಸನೆ ಕೆಲವು 6 ತಿಂಗಳಿಂದ ಇರ್ತಾ ಇತ್ತು. ಆದರೆ ಅದನ್ನು ಕ್ಲೀನ್ ಮಾಡಿದಾಗ ಕಡಿಮೆ ಆಯಿತು. ಬಟ್ ಸ್ಟಿಲ್ ಅಮ್ಮ ಇನ್ನೂ ಗಲೀಜಿದೆ, ಇನ್ನೂ ಪೂರ್ತಿ ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ರು. ಸೊ ಮನೆ ಪೂರ್ತಿ ಕ್ಲೀನ್ ಮಾಡಬೇಕಾದ್ರೆ ಮಗಳ ರೂಮಲ್ಲಿ ಸಹ ಅದೇ ಥರ ವಿಚಿತ್ರವಾಗಿ ದುರ್ವಾಸನೆ ಇರುವಂತಹದ್ದು ಮತ್ತೇನೋ ಒಂದು ದುಷ್ಟಶಕ್ತಿನೇ ಒಂದು ಸಿಕ್ತು. ಇದನ್ನೆಲ್ಲ ತೆಗೆದು ಆಚೆ ಹಾಕಿದ್ದೆ. ಅವ್ರು ಇನ್ನಷ್ಟು ಚೇತರಿಸ್ಕೊಂಡ್ಬಿಟ್ರು. ಸ್ಥಿತಿಯಲ್ಲಿ ಬದಲಾವಣೆ, ಹೊರಗಡೆ ಪ್ರಪಂಚದಲ್ಲಿ ಆಗಬೇಕಿದ್ದ ಕೆಲಸ ಎಲ್ಲ ಸುಲಭ ಆಗ್ತಾ ಹೋಯಿತು. ಅವ್ರ ಜೀವನದಲ್ಲಿ ಕೆಲಸಗಳು ಸುಲಭ ಆಗ್ತಾ ಹೋಯಿತು. ಸೊ ಗಂಡನಿಗೆ ಕೆಲಸ ಕಳ್ಕೊಂಡಿದ್ರು ಮತ್ತು ಆರ್ಥಿಕವಾಗಿ ಅವ್ರು ನಷ್ಟ ಹೊಂದುತ್ತಾ ಇದ್ರು. ಯಾವಾಗಾದ್ರೂ ಹೀಗೆ ಪುನಃ ಪ್ರಾರ್ಥನೆ ಮಾಡಿದ್ರು, ವಿಶ್ವಾಸದಲ್ಲಿ ಬೆಳೆದ ಇವರೆಲ್ಲರಿಗೆ ವಾಪಸ್ ಗಂಡನಿಗೆ ಉದ್ಯೋಗ ಆಯಿತು. ಅಲ್ಲಿಂದ ಚೇತರಿಸ್ಕೊಳ್ತಾ ಹೋದ್ರು ಆಧ್ಯಾತ್ಮಿಕತೆಯಲ್ಲಿ. ಇವತ್ತಿನ ದಿವಸ ಅವ್ರು ಹೇಗಿದ್ದಾರೆ ಅಂದರೆ ಏನು ಕೆಲಸ ಬೇಕಾದರೂ ಆಗುತ್ತೆ ಅನ್ನೋ ಒಂದು ವಿಶ್ವಾಸದ ಆ ಮಟ್ಟಕ್ಕೆ ಹೋಗಿದ್ದಾರೆ. ಅಮ್ಮ ಮಗಳು ಬಹಳಷ್ಟು ಅರ್ಥವಾಗಿದ್ದಾರೆ. ಅವರಿಗೆ ನವರಾತ್ರಿ ದೇವಿಯ ಹೋಮದಲ್ಲಿ ಬಂದಂತಹ ಒಂದು ದೊಡ್ಡ ಬ್ರೇಕ್ ಥ್ರೂ. ಯಾವುದೇ ಕಾರಣಕ್ಕೆ ಅವರು ನವರಾತ್ರಿ ಹೋಮನ ತಪ್ಪಿಸದೆ ಕುಟುಂಬ ಸಮೇತರಾಗಿ ಬಂದು ಅವ್ರ ಜೀವನದಲ್ಲಿ ಇವತ್ತು ಬಹಳಷ್ಟು ಮುಂದುವರೆದ್ಬಿಟ್ಟಿದ್ದಾರೆ. ಜಯ ಬಲೋ ತಮ್ಮೆಲ್ಲರ ಜೀವನದಲ್ಲಿ ಯಾವ ಜಾಗದಲ್ಲಿ ನೆಗೆಟಿವಿಟೀಸ್ ಇರುತ್ತೋ ಆದರೆ ಪ್ರತಿಯೊಂದು ನೆಗೆಟಿವಿಟೀಸು ಒಂದೊಂದು ಡಿಗ್ರಿಯಲ್ಲಿ ಇದ್ದೇ ಇರುತ್ತೆ. ಇವತ್ತು ನಾವು ಹೋಮದಲ್ಲಿ ಭಾಗವಹಿಸುವಾಗ ಸಂಕಲ್ಪ ಬಹಳ ಮುಖ್ಯ. ದೃಢ ಸಂಕಲ್ಪ ತಗೊಳ್ತೀರ, ಪೂರ್ತಿ ನಿಮ್ಮ ಗಮನ ಇರಲೇ ಅನುಭವಿಸ್ತಾ ಹೋಗ್ತೀರಾ. ಸೊ ಪ್ರಾರ್ಥನೆ नमस्ते वायु त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि हृदं वदिष्यामि सत्यं वदिष्यामि तन्मा भवतु तद्
सर्वकार्याय सर्वविघ्नोपशान्तये तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेन्द्रियुगं स्मरामि यत्र योगीश्वर कृष्णो यत्र पार्थोदनन्दनः तत्र श्रीविजयो भूति ध्रुवानि ते पदे मम स्मृते सकलकल्याणं भागनं यत्र जायते पुरुषस्तवजं नित्यं प्रजामि शरणं हरे सर्वदा सर्वकार्येषु नास्ति तेषाममङ्गलं येषां हृदिस्थो भगवान् मङ्गलायतनं हरिः रामस्तेषां जयस्तेषां पुरस्तेषां पराभवात् येषां नित्यवरश्यामो हृदयस्थो जनार्दनः सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोऽस्तुते ॐ श्री लक्ष्मीनारायणाभ्यां नमः उमामहेश्वराभ्यां नमः वाणी हिरण्यगर्भाभ्यां नमः सचीपुरन्दराभ्यां नमः अरुन्धती वसिष्ठाभ्यां नमः इंद्रदिष्टदिक्पालकदेवताभ्यो नमः आदित्यादिनवग्रहदेवताभ्यो नमः क्षेत्रादिष्टदेवताभ्यो नमः सीतारामाभ्यां नमः सर्वेभ्यो महाजनेभ्यो नमः सद्गुरुभ्यो नमः ॐ आगमातं देवानां गमनातं सुरक्षसां गुरुगण्डारं तत्र देवतात्माननाशनम् ॐ दीपं ब्रह्मरूपेण सर्वे चामृतसंहितः अधर्मां स्थापयामेयामसन्नामभासयो ಈಗ ಆಚರಣೆ ಮಾಡೋಣ. ಎಲ್ಲರೂ ಕೂಡ ಸ್ವಲ್ಪ ನೀರನ್ನು ತಗೊಂಡು 3 ಸಾರಿ ನೀರನ್ನು ಕುಡಿತೀರಾ, ಮತ್ತೆ 4ನೇ ಸಾರಿ കൈകളെല്ലാം ತೊಳ್ಕೊಳ್ತೀರಾ. ഇപ്രാവശ്യം ആചരണ സമയത്ത് 3 തവണ വെള്ളം കുടിച്ചിട്ട് 4ാമത്തെ തവണ കൈ കഴുകുക. ഓം കേശവായ സ്വാഹ ഓം നാരായണായ സ്വാഹ ഓം മാധവായ സ്വാഹ ഓം ഗോവിന്ദായ നമോ വിഷ്ണവേ നമോ മധുസൂദനായ നമഃ ഓം ഗിരിഗിരഹായ നമോ വാമനായ നമോ ശ്രീകരായ നമഃ ഓം ഋഷികേശായ നമോ പത്മനാഭായ നമോ ദാമോദരായ നമഃ ഓം സംഘർഷണായ നമോ വാസുദേവായ നമോ പ്രദ്യുമ്നായ നമഃ ഓം അനിരുദ്ധായ നമോ പുരുഷോത്തമായ നമോ മധോക്ഷജായ നമഃ ഓം നാരസിംഹായ നമോ അച്യുതായ നമോ ജനാർദ്ദനായ നമഃ ഓം ഉപേന്ദ്രായ നമോ ഹരയേ നമോ ശ്രീകൃഷ്ണായ നമഃ ಓಂ ಶ್ರೀ ಭಗವತೆ ನಮಃ. ಈಗ ನಾವು ಸ್ತನ ಶುದ್ಧಿಯನ್ನು ಮಾಡ್ತಿದ್ದೀವಿ. ಸ್ವಲ್ಪ ಕೈಗಳಲ್ಲಿ ನೀರನ್ನು ತಗೊಂಡು ನಿಮ್ಮ ಸುತ್ತಲೂ 3 ಸಾರಿ ಪ್ರೋಕ್ಷಣೆ ಮಾಡ್ತೀರಾ മന്ത്രോപചാരണ സമയದಲ್ಲಿ. ഈ സമയത്ത് നിങ്ങളുടെ വലത്തെ കൈകളിൽ കുറച്ച് വെള്ളം എടുത്തിട്ട് മന്ത്രോച്ചാരണ സമയത്ത് അകത്തും പുറത്തുമുള്ള ദുർശക്തി നിങ്ങളെ വിട്ട് നീങ്ങനോട് പ്രാർത്ഥിച്ച് നിങ്ങളുടെ തലയെ ചുറ്റി തെളിക്കുക. ಓಂ ಉತ್ತಿಷ್ಠತು ಭೂತಪಿಶಾಚ ಏತೇ ಭೂಮಿಪಾಲಕಾಃ ಏತೇಷಾಮಪಿ ರೋಧೇನ ಬ್ರಹ್ಮ ಕರ್ಮ ಸಮಾರಭೆ. ಓಂ 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 ಸ್ವಃ ಓಂ ಮಹಾ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಮಾ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವಃ. ಈಗ ಪವಿತ್ರ ಧಾರಣೆ ಇರುತ್ತೆ. ದರ್ಬೆಯನ್ನ ನಿಮ್ಮ ಉಂಗುರದ ಬೆರಳಿಗೆ ಈಗ ಮಂತ್ರೋಪಚಾರಣೆ ಸಮಯದಲ್ಲಿ ಧರಿಸ್ಕೊಳ್ತೀರಾ. പവിത്രം എടുത്ത് നിങ്ങളുടെ വലത്തെ കൈ മോതിര വിരലിൽ ഇടുക. ഈ സമയത്ത് ഓം ഹൃദയാത്മഹവ്യേ നമസോപസദ്യ മിത്രം ദേവം മിത്രദേയം നാസ്തു അനുരാധാ ഹവിഷാ വർദ്ധയന്തഃ ശതം ജീവേമ ശരദസവീരാः പവിത്രം ധൃത്വാ നമഃ സദസേ നമഃ സരസ്വതയേ നമഃ സഖീനാം പുരോഗാണാം ചക്ഷുഷേ നമോ ദിവേ നമോ പൃഥിവ്യേ ആശേഷേ മേ പരിഷദ് ഭഗവത്പാദമൂലേ മയാ സമർപ്പിതാം വിവാംസ വന്യേ കേചേ ദക്ഷിണാമയോം ദക്ഷിണാമയം സ്വീകൃത്യ ഇദം ഹവന കർമ്മ കർത്തും യോഗ്യതാ സിദ്ധിം അനുഗ്രഹാണ. ಈಗ ಮಹಾ ಸಂಕಲ್ಪದ ಸಮಯ. ಸ್ವಲ್ಪ ಹೂವು ಅಕ್ಷತೆಗಳನ್ನು ಕೈಗಳಲ್ಲಿ ಇಟ್ಕೊಳ್ತೀರಾ. ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಬಲತೊಡೆ ಮೇಲೆ ಕೈಗಳೆಲ್ಲ ಇಡ್ತೀರಾ. ಈಗ ಸಂಕಲ್ಪದ ಒಂದು ಮುಖ್ಯ ಉದ್ದೇಶ ಏನಂದ್ರೆ, ಶ್ರೀ ಸುವರ್ಣ ಕವಚ ದುರ್ಗಾದೇವಿ ಈ ಹೋಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರಿಗೂ ಕೂಡ ದುಷ್ಟ ಶಕ್ತಿಯಿಂದ ನಿವಾರಣೆ ಆಗುತ್ತೆ, ದೃಷ್ಟಿ ಪರಿಹಾರ ಆಗುತ್ತೆ, ದಶಗುಣಗಳು ಏನಾದರೂ ಇದ್ರೆ ಅದರಿಂದ ಪರಿಹಾರ ಆಗುತ್ತೆ, ಅಶಾಂತಿ ನಿವಾರಣೆ, ಭಯ ನಿವಾರಣೆ, ಜೀವನದಲ್ಲಿ ನಡೆಯುವ ದುರ್ಘಟನೆಗಳಿಂದ ಬಿಡುಗಡೆ,
ಶಾಂತಿ, ಆನಂದ ಎಲ್ಲವೂ ಕೂಡ ಮಂಗಳ ಉಂಟಾಗುತ್ತದೆ ಮತ್ತು ನಿಮ್ಮ ಮನೆಗೆ, ಕುಟುಂಬದವರಿಗೆ ದುರ್ಗಾ ರಕ್ಷಾ ಕವಚ ಸಂಪೂರ್ಣವಾಗಿ ದೊರಕುತ್ತದೆ. ಈಗ ಅದಕ್ಕಾಗಿ ನಾವೆಲ್ಲರೂ ಸಂಕಲ್ಪ ತಗೊಳ್ಳೋಣ. സങ്കല്പ സമയം. ഈ സമയത്ത് കുറച്ച് പൂവും അക്ഷതയും നിങ്ങളുടെ ഇടത്തെ കൈ വെച്ച് വലത്തെ കൈ കൊണ്ട് കൂടി വലത്തെ തുടയിൽ വെച്ച് സങ്കല്പ മുദ്രയിൽ ഇരിക്കും. ദുർഗാദേവി ഹോമത്തിന്റെ സങ്കല്പം ദുർശക്തി, ഭാഗോദ്രവം എന്നിവയിൽ നിന്ന് മോചനവും പിന്നെ ജീവിതത്തിൽ സ്വാധീനിക്കുന്ന ദുർവിധിയെ തിരുത്തി നിഷേധാത്മക ശക്തികൾക്ക് അറുതി വരുത്താനും നമ്മളുടെ ജീവിതത്തിൽ വിരോധികൾ മൂലമുണ്ടാകുന്ന ദുഃഖങ്ങൾ അകറ്റി ഭാവിയിൽ നടക്കാൻ സാധ്യതയുള്ള പ്രശ്നങ്ങൾ, അപായങ്ങൾ, കണ്ണീർ മുതലായവയിൽ നിന്ന് നമുക്ക് സുവർണ കവചം പോലെ രക്ഷിക്കാനും ഉയർന്ന പദവികളും സ്ഥാനമാനങ്ങളും നമ്മുടെ ജീവിതത്തിലെല്ലാം മംഗളം നൽകാനും നമ്മളെ സഹായിക്കാൻ പോകുന്നു. ഇപ്പൊ സങ്കല്പം എടുക്കുന്നതിന് വേണ്ടി श्री परंज्योति भगवती उद्दिश श्री परंज्योति भगवती प्रीत्यर्थम भगवत भागवताचार्य गुरुचरण सन्निधो शुभाभ्यां शुभे शोभने मुहूर्ते श्री महाविश्रान्तेन प्रवर्तमानस्य अद्य ब्रह्मणः विधियवराते श्वेतवराकल्पे वैवस्वतमन्वन्तरे कलियुगे जम्बूद्वीपे भारतवर्षे भरतखण्डे मेरो दक्षिणदिग्भागे कृष्णाकावेर्योर्मध्ये प्रदेशे समस्त देवता ब्राह्मण आचार्यादि हरहर सन्निधौ अस्मिन् वर्तमान व्यावहारिक चान्द्रमान्येन श्री क्रोधिनाम संवत्सरे दक्षिणायने शरद ऋतौ आश्वयुज मासे शुक्लपक्षे प्रथम्यां शुभतिथौ बृहस्पति वासरे युक्तायां शुभ नक्षत्रे शुभ योग शुभ करण एवं विशेष विशेषाय शुभ तिथौ. ಈಗ ನಿಮ್ಮ ಗೋತ್ರವನ್ನ, ಹೆಸರನ್ನ ಹೊರಗಡೆ ಹೇಳ್ಕೊಳ್ಳಿ. നിങ്ങളുടെ പേരും നാളും പുറത്തു ചൊല്ലുക. श्रीमान् परब्रह्म गोत्रस्य श्रीभगवानामध्यस्य श्रीमति परब्रह्म गोत्रोद्भवतिः श्री भगवती पद्मावती देवी नामध्येवतिः अस्मिन् सत्यलोके श्री परंज्योति भगवती संकल्पिता श्री परंज्योति भगवती प्रीत्यर्थम ओमे उपस्थिताः जनानां विशेष समस्त सन्मंगला प्राप्त्यर्थम निर्विघ्नेन संपूर्ण होमफला प्राप्त्यर्थम समस्त देवतानुग्रह सिद्ध्यर्थम समस्त ऋणरोग व्यवहार चेत्यापारानुकूल धनधान्य अष्टलक्ष्मी सैरदा सिद्ध्यर्थम अस्माकं सर्वकुटुम्बानां क्षेम स्थैर्य धैर्य विजय अभय आयुरारोग्य ऐश्वर्यादि सिद्ध्यर्थम समस्त मंगलाव्याप्त्यर्थम समस्त हृदयार्थम धर्मार्थ काम मोक्ष चतुर्विध फल पुरुषार्थ सिद्ध्यर्थम श्री परंज्योति भगवती कटाक्ष सिद्ध्यर्थम श्री परंज्योति भगवती बांधव्य प्राप्त्यर्थम श्री परंज्योति भगवती अनुग्रह प्रसाद सिद्ध्यर्थम नाना दुष्ट शक्ति नाशनार्थम विघ्न परिहरणार्थम सर्वाभीष्ट सिद्ध्यर्थम मनोवांछफल सिद्ध्यर्थम विजयार्थम क्षेमार्थम मंगलार्थम अष्टैश्वर्य सिद्ध्यर्थम आयुरारोग्यार्थम कुटुंब संक्षेमार्थम व्यापाराभिवृद्ध्यर्थम इष्टकाम्यार्थ सिद्ध्यर्थम श्री भगवती भगवान संकल्पित धर्म संस्थापनार्थम धर्माभिवृद्ध्यर्थम लोक कल्याणार्थम धर्म रक्षणार्थम सकल जन संपूर्ण जीवन मुक्ति सिद्ध्यर्थम परभक्ति स्थिति प्राप्त्यर्थम शरणागति स्थिति प्राप्त्यर्थम भगवत साक्षात्कार स्थिति प्राप्त्यर्थम कृतज्ञता स्थिति प्राप्त्यर्थम सेवा स्थिति प्राप्त्यर्थम. ಈಗ ನಮ್ಮ ಜೊತೆಗೆ ನೀವು ಕೂಡ ಸಂಕಲ್ಪವನ್ನು ರಿಪೀಟ್ ಮಾಡಿ. നമ്മളോട് ഒപ്പം ഇപ്പൊ സങ്കല്പം റിപ്പീറ്റ് ചെയ്യുക. श्री परंज्योति भगवती उद्दिश श्री परंज्योति भगवती उद्दिश श्री परंज्योति भगवती प्रीत्यर्थम श्री परंज्योति भगवती प्रीत्यर्थम श्री परंज्योति भगवती अनुग्रहेण श्री परंज्योति भगवती अनुग्रहेण श्री सुवर्ण कवच श्री सुवर्ण कवच दुर्गा देवी अनुग्रहेण दुर्गा देवी अनुग्रहेण समस्त दुष्ट शक्ति नाशनार्थम समस्त दुष्ट शक्ति नाशनार्थम तदादौ सकल कार्येषु विजयार्थम मम कुटुम्बेषु समस्त मंगलाभ्याप्त्यर्थम इष्टकाम्यार्थ सिद्ध्यर्थम
नवाधिक दीक्षा विधानेन संपूर्ण श्री सुवर्ण कवच दुर्गा देवी होम फल सिद्ध्यर्थम श्री सुवर्ण कवच दुर्गा देवी अनुग्रह प्रसाद सिद्ध्यर्थम श्री परंज्योति भगवती आज्ञेय श्री सुवर्ण कवच दुर्गा देवी होमाख्यं कर्म करिष्ये ओम श्री श्रीमान भगवती भगवान शरणं मम शरणं मम शरणं मम ओम श्री परमज्योति भगवती अनुग्रहीतोऽस्मि 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 ಈಗ ನಾವು ಗಣಪತಿ ಪೂಜೆಯನ್ನು ಮಾಡ್ತೀವಿ. ನಿಮ್ಮ ಕೈಯಲ್ಲಿರುವ ಹೂವು ಅಕ್ಷತೆಯನ್ನು ಕೆಳಗಡೆ ಬಿಡ್ತೀರಾ. ಈಗ ಗಣಪತಿ ಪೂಜೆಯಲ್ಲಿ ನಮ್ಮ ಜೀವನದಲ್ಲಿ ಏನೇ ಆಟಂಕಗಳಿದ್ರೂ ಬಹಿರಂಗದಲ್ಲಾಗಲಿ ಅದು ಆರ್ಥಿಕವಾಗಿ ಬಿಸ್ನೆಸ್ ಅಲ್ಲಿ ಏನೇ ಆಟಂಕಗಳಿದ್ರೂ ಕೂಡ ನಾವು ಗಣಪತಿಯಲ್ಲಿ ಪೂಜೆ ಮಾಡ್ತಿದ್ದೇವೆ. ಈ ಪಟ್ಟಗಳು शुद्धाचमनीयं समर्पयामि शुद्धोदकस्नानं समर्पयामि वस्त्रयुग्मं समर्पयामि यज्ञोपवीतं समर्पयामि श्रीदिव्यचन्दनं समर्पयामि गन्धस्योपरि हरिद्राकुङ्कुमं च समर्पयामि अलङ्करणाक्षतां समर्पयामि पुष्पैः पूजयामि ॐ सुमुखाय नमो एकदन्ताय नमो कपिलाय नमः ॐ गजकर्णकाय नमो लम्बोदराय नमो विकटाय नमः ॐ विघ्नराजाय नमो गणाधिपाय नमो धूमकेतवे नमः ॐ गणाधीशाय नमो बालचन्द्राय नमो गजाननाय नमः ॐ वक्रतुण्डाय नमो शूर्पकर्णाय नमो हेरम्बाय नमः ॐ सकलपूर्वजाय नमः ॐ श्री सिद्धिविनायकाय नमः ॐ श्री महागणाधिपतये नमः षोडशनाम पूजां समर्पयामि सुगन्धयुक्तधूपमाघ्रापयामि आचयुक्तदीपं दर्शयामि ॐ श्री महागणाधिपतये नमः अमृतोपहारमहानैवेद्यं निवेदयामि ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् सत्यत्वतेन परिशिञ्चामि अमृतमस्तु अमृतोपस्तरणमसि ॐ प्राणाय स्वाहा ॐ अपानाय स्वाहा ॐ ज्ञानाय स्वाहा ॐ उदानाय स्वाहा ॐ समानाय स्वाहा ॐ ब्रह्मण्ये स्वाहा मध्ये मध्ये पानीयं समर्पयामि हस्तौ प्रक्षालयामि पादौ प्रक्षालयामि शुद्धाचमनीयं समर्पयामि अमृतोपहारमहानैवेद्यं निवेदयामि ताम्बूलं समर्पयामि वेदोक्तसुवर्णकर्पूरनीराजनं सन्दर्शयामि ನಿಮ್ಮ ಕೈಗಳನ್ನು ಶಿರಸ್ಸಿನ ಮೇಲೆ ಜೋಡಿಸ್ಕೊಳ್ಳಿ. ಆರತಿಯನ್ನು ಕೊಡ್ತಾರೆ. உங்கள கரங்களை பிரசரசிந்த மேல வச்சு ஆரத்தி பங்கெடுக்க. ஓம் ஸ்ரீ வக்ரதுண்டமகாய கோடி கோடி சமக்கிரம நிர்விக்னம் குரு தேவா சோதாகி சர்வதா ஸ்ரீ வக்ரதுண்டமகாய கோடி கோடி சமக்கிரம நிர்விக்னம் குரு தேவா சோதாகி சர்வதா ஸ்ரீ வக்ரதுண்டமகாய கோடி கோடி சமக்கிரம நிர்விக்னம்
ಆವಾಹನೆ ಮಾಡ್ತಿರ್ತೀವಿ. ಶ್ರೀ ಕಲ್ಕಿಯನ್ನ, ಶ್ರೀ ಪರಂಜ್ಯೋತಿಯನ್ನ, ಸುವರ್ಣ ಕವಚ ದುರ್ಗಾ ದೇವಿಯನ್ನ ನಾವಿಲ್ಲಿ ಆವಾಹನೆ ಮಾಡ್ತೀವಿ. ಈಗ ಸಾಕ್ಷಾತ್ ಆ ದೇವಿ ನಾವೆಲ್ಲರಿಗೂ ದರ್ಶನವನ್ನ ಕೊಡ್ತಾರೆ. ನಮ್ಮ ಜೀವನದಲ್ಲಿ ಬಹಿರಂಗದಲ್ಲಿ ಏನೇ ಕಷ್ಟವನ್ನ ನಾವು ಫೇಸ್ ಮಾಡ್ತಾ ಇದ್ರು ಕೂಡ ಅದೆಲ್ಲ ಸಂಪೂರ್ಣವಾಗಿ ತೆಗೆದು ನಮ್ಮೊಳಗಡೆ ಧೈರ್ಯ ಅನ್ನೋದು ತುಂಬಿ ಇವಾಗ ಪವರ್ಫುಲ್ ಆಗಿ ಬಹಳ ശക്തിയുതವಾಗಿ ആ ദേവി നമുക്ക് ദർശനം കൊടുത്താരെ. ആവാഹനെ കൂടെ ಮಾಡೋಣ. ഇപ്പോൾ അടുത്തതായിട്ട് കലശപൂജ ചെയ്യാൻ പോകുന്നു. ഈ സമയത്ത് ഇവിടെ കലശത്തിൽ ശ്രീ പരംജ്യോതി, സുവർണ കവച ദുർഗാദേവി, നവഗ്രഹങ്ങൾ, അഷ്ടദിക്പാലകർ, എല്ലാ 30 കോടി ദേവന്മാരും ഇപ്പോൾ ഈ കലശത്തിൽ നമ്മൾ ആവാഹനം ചെയ്ത് ഇപ്പോൾ നമുക്ക് അനുഗ്രഹം തരാൻ വേണ്ടി പ്രാർത്ഥന ചെയ്യാൻ പോകുന്നു. ഈ സമയത്ത് ഭക്തിയോടെ ഈ പൂജയിൽ പങ്കെടുക്കുമ്പോൾ നമ്മളുടെ ജീവിതത്തിൽ എന്ത് വെല്ലുവിളികൾ വന്നാലും അത് നേരിടാനുള്ള ആ ശക്തിയും നമ്മുടെ ജീവിതത്തിനോട് ഒഴുകാനുള്ള അനുഗ്രഹം നമുക്ക് ഇപ്പോൾ കിട്ടാൻ പോകുന്നു. എല്ലാവരും ഈ സമയത്ത് പവിത്രമായിട്ട് പൂജയിൽ പങ്കെടുക്കുക.
കൂടാതെ കണിയുടെ മുൻപിൽ അത് നിങ്ങൾക്ക് നടന്നു കിട്ടിയതായിട്ട് നിങ്ങൾ കണ്ട് ആ സമയത്ത് നന്ദി ഭാവത്തോട് നിങ്ങളുടെ പ്രാർത്ഥനയുണ്ടാവുന്നു. ഇപ്പോൾ ഈ സമയത്ത് ദുർഗാദേവി ഹോമത്തിൽ നമ്മളുടെ ജീവിതത്തിൽ നമുക്ക് നമ്മളെ സ്വാധീനിക്കുന്ന ദുർവിധിയെ തിരുത്തി നിഷേധാത്മക ശക്തികളെല്ലാം നമുക്ക് അവസാനിക്കാൻ വേണ്ടിയിട്ടും ദുർശക്തി ഭാഗോദ്രവം ഇതിൽ നിന്ന് നമുക്ക് മോചിതരാക്കാനും നമ്മളുടെ വിരോധികൾ മൂലം ഉണ്ടാകുന്ന ദുഃഖങ്ങളെല്ലാം മാറ്റി നമ്മുടെ ഭാവിയിൽ വരാനുള്ള അഭയങ്ങൾ കണ്ണേര് പ്രശ്നങ്ങൾ ഇതെല്ലാം നമുക്ക് മാറ്റി സുവർണ്ണ കവചമായിട്ട് നമുക്ക് അനുഗ്രഹം തന്ന് നമ്മളുടെ ജീവിതത്തിൽ ഉയർന്ന പദവികളും സ്ഥാനമാനങ്ങളും നമുക്ക് തന്ന് അതിൽ കാരണമായിരിക്കുന്ന ഭയം അതെല്ലാം നമുക്ക് എടുത്ത് അകറ്റി നമ്മളുടെ അരക്ഷിത അവസ്ഥയെല്ലാം മാറ്റി അതെല്ലാം നമ്മൾ വിട്ട് പോകുന്നതായിട്ട് എല്ലാവരും വ്യക്തമായിട്ട് പ്രാർത്ഥിക്കണം. ഒരു വ്യക്തി അവരുടെ ജീവിതത്തിൽ 11 വർഷമായിട്ട് ഈ ഒരുപാട് കഷ്ടം അനുഭവിച്ചു. ആ സമയത്ത് അവർക്ക് എങ്ങനെ പുറത്തു വരണമെന്ന് അറിയില്ല. മോളാണ് ഒരുപാട് കഷ്ടം അനുഭവിച്ചത്. വായിൽ ചോരയൊക്കെ വന്ന് അവർക്ക് ഒന്നും ഇന്റർവ്യൂ പോകാൻ പറ്റുന്നില്ല, ഒരു കാര്യവും ചെയ്യാൻ പറ്റാതെ അവരുടെ മക്കളൊക്കെ ഒരുപാട് കഷ്ടം അനുഭവിച്ചു. ആ സമയത്ത് അവർ കുറേ കാലം എത്രയോ വീടുകൾ മാറി, എന്നിട്ടും ഒരു പ്രയോജനമില്ല എന്ന് ഒരു ജ്യോതി പറഞ്ഞ് അതിശക്തമായ ഹോമം, നവരാത്രി ഹോമം, ഈ ഹോമത്തിൽ വന്ന് പങ്കെടുക്കാൻ അവരെ കൊണ്ടുവന്നു. ഹോമത്തിൽ പങ്കെടുത്തതിന് ശേഷം ദുർഗാദേവിയുടെ രക്ഷാകവചം അവർക്ക് കിട്ടിയതിന് ശേഷം അവരുടെ മക്കളുടെ എല്ലാ പ്രശ്നങ്ങളും തീർന്നു. അവരിപ്പോൾ നന്നായിട്ട് പഠിക്കുന്നുണ്ട്. നല്ല ഒരു എഞ്ചിനീയറിംഗ് കംപ്ലീറ്റ് ചെയ്ത് നല്ല ഒരു കാറ്ററിൽ അവർക്ക് മുന്നോട്ട് എല്ലാവർക്കും പോകാൻ പറ്റുന്നുണ്ട്. ഇന്ന് അവർക്ക് യാതൊരു പ്രശ്നവും ഇല്ലാതെ അമ്മ അവരെ രക്ഷാകവചം കൊണ്ട് കാത്തിരിക്കുന്നു. ഇപ്പോൾ ഈ സമയത്ത് എല്ലാ മക്കളും സ്വാഹ എന്ന് പറയുമ്പോൾ നിങ്ങൾക്ക് എള്ള് കൊടുത്തിട്ടുണ്ടാകും, കറുത്ത എള്ള്. അത് നിങ്ങൾ സമർപ്പിച്ച് വളരെ ശ്രേഷ്ഠമായിട്ട് संशयान समेदिनी स्वाहा
धर्म भस्मा धर्म पूर्वा धर्म पारागतांतरा स्वाहा धर्मोपये श्री धर्मात्मा धर्म गम्याधराधरा कपालिनी शाकलिनी कला कलित विग्रह स्वाहा सर्वशक्ति मुक्ता च कलितारधराक्षरा कंसप्राणहरा शैव युगधर्मधराधरा स्वाहा युगप्रवर्तिका प्रोक्ता त्रिसन्ध्यादेय विग्रह स्वगता प्रवर्तदात्री च तदा प्रत्यक्ष देवता स्वाहा आदित्यादित्य रमता च दिवाकरणिव प्रभा पद्मासनगता प्रोक्ता खड्गबाणशरासना स्वाहा शिष्टा विशिष्टा शिष्टेष्टा शिष्टश्रेष्ठा प्रपूजिता शतरूपा शतावर्ता विदतारा समोदिनी स्वाहा सूर्येन्द्रनेत्र प्रद्युम्ना जननी सुष्टुमायिनी सूर्यान्तरस्थिता चैव सत्प्रतिष्ठा विग्रह स्वाहा निवृता प्रोचते ज्ञाना पारगा पर्वतात्मजा कात्यायनी चण्डिका च चण्डी हैमवती तदा स्वाहा दाक्षायणी सती चैव भवानी सर्वमङ्गला धूम्रलोचन मन्त्री च चण्डमुण्डविनाशिनी स्वाहा योगनिद्रा योगभद्रा समुद्र ओम जातवे तथे नमः भगवमरादि योगः वेदः करपच्यते दुर्गा विश्वा नामे सिद्धं दत्तानि स्वाहा दुर्गाय नमः नमः गणपतिं नमामि गणित वीणामपवत्तमः हे धरा ब्रह्मणा ब्रह्मण सदा सर्वं भगवत्सेवात् स्वाहा गणपतिं नमः नामं गिरेण विजयामदेगा ब्रह्म वेदवा स्वाहाते स्वाहा दुर्गाय नमः श्री भावे देह ध्यानं देव स्वाहा भगवान विश्वेश्वरस्य कृतज्ञ स्वाहा अम्मे नमः सर्वसुदाय युधा कविगे एवं मैत्रो नक्षत्रं धोदान स्वाहा जय नमः परावरणे धनादीने प्रतिज्ञा स्वाहा जय नमः हम चात्म्या मामसरात्मे स्वाहा जय नमः सर्वत्र कथा मानवता आवाकर्णे में स्वाहा जय नमः गिरन्द्रोमा वीरन्द्र स्वाहा साधनं विदजकं के पुत्र समन्यो ददात स्वाहा